एवरीवन, नमस्कार। ಮತ್ತೊಮ್ಮೆ ಬಾಹ್ಯಾಕಾಶಕ್ಕೆ ಮರಳಿದ್ದೇವೆ. ಇದು ಅದ್ಭುತ ಪ್ರಯಾಣ. ನಾವು ಸೆಕೆಂಡಿಗೆ 7.5 ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನ ಸುತ್ತುತ್ತಿದ್ದೇವೆ. ನನ್ನ ಹೆಗಲ ಮೇಲಿರುವ ತ್ರಿವರ್ಣ ಧ್ವಜವು ನಾನು ನಿಮ್ಮೆಲ್ಲರೊಂದಿಗಿದ್ದೇನೆ ಅಂತ ಹೇಳ್ತಾ ಇದೆ. ನನ್ನ ಈ ಪ್ರಯಾಣ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಆರಂಭವಲ್ಲ, ಆದ್ರೆ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮದ ಇಂದು ಆಕ್ಸಿಯಂ 4 ಯೋಜನೆಯ ಭಾಗವಾಗಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುತ್ತಾ ಇರುವುದು ಭಾರತದ ಬಾಹ್ಯಾಕಾಶ ಪ್ರಯಾಣದಲ್ಲಿ ಬಹುದೊಡ್ಡ ಮೈಲಿಗಲ್ಲು.
ಇತ್ತೀಚಿನ ವರ್ಷಗಳಲ್ಲಿ ಇಸ್ರೋ ಚಂದ್ರಯಾನ-3 ಯೋಜನೆಯಲ್ಲಿ ಚಂದ್ರನ ಮೇಲೆ ಲ್ಯಾಂಡಿಂಗ್ ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳನ್ನ ಕೈಗೆತ್ತಿಕೊಂಡಿದೆ. ಈ ಯೋಜನೆಗಳ ಯಶಸ್ಸು ಭಾರತದ ಬಾಹ್ಯಾಕಾಶ ಪ್ರಗತಿಯತ್ತ ಜಗತ್ತಿನ ಗಮನ ಹರಿಯುವಂತೆ ಮಾಡಿದೆ. ಶುಭಾಂಶು ಶುಕ್ಲಾ ಅವರ ಬಾಹ್ಯಾಕಾಶ ಯಾತ್ರೆಯ ಜೊತೆಗೆ ಭಾರತ ಹೊಸದೊಂದು ಹಂತಕ್ಕೆ ಕಾಲಿಡುತ್ತಾ ಇದೆ. ಇದು ಗಗನಯಾನ ಯೋಜನೆಯಡಿ ಭಾರತದ ಸ್ವಂತ ಮಾನವ ಸಹಿತ ಬಾಹ್ಯಾಕಾಶ ಪ್ರಯಾಣ ಯೋಜನೆ ಅಲ್ಲದಿದ್ರು ಇದು ಭಾರತ ಸುಮ್ಮನೆ ವಿದೇಶಿ ಯೋಜನೆಯೊಂದರ ಭಾಗವಾಗಿರುವುದಂತೂ ಅಲ್ಲ. ಆಕ್ಸಿಯಂ 4 ಯೋಜನೆ ಭಾರತದ ಭವಿಷ್ಯದ ಯೋಜನೆಗಳೊಡನೆ ಸೂಕ್ಷ್ಮವಾಗಿ ಸಂಪರ್ಕ ಹೊಂದಿದ್ದು ಗಗನಯಾನದಂತಹ ಯೋಜನೆಗಳಿಗೆ ಅಗತ್ಯವಾದ ಅನುಭವ ಮತ್ತು ಮಾಹಿತಿಯನ್ನು ಒದಗಿಸುತ್ತೆ. 1984ರಲ್ಲಿ ರಷ್ಯಾದ ಬಾಹ್ಯಾಕಾಶ ಯೋಜನೆಯ ಭಾಗವಾಗಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ತೆರಳಿದ್ದು ಸಮಸ್ತ ಭಾರತಕ್ಕೆ ಹೆಮ್ಮೆ ತಂದಿತ್ತು. ಭಾರತೀಯರು ಇದನ್ನ ಸಂಭ್ರಮಿಸಿದ್ದು ಯೋಜನೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆ ಮತ್ತು ಕನಸುಗಳಿಗೆ ನಾಂದಿ ಹಾಡಿತು. ಆದರೆ ಆ ಸಂದರ್ಭದಲ್ಲಿ ಭಾರತದ ಬಾಹ್ಯಾಕಾಶ ಯೋಜನೆಗಳಿನ್ನೂ ಆರಂಭಿಕ ಹಂತದಲ್ಲಿದ್ದವು. ಆ ಸಾಧನೆಯ ಪ್ರಯೋಜನ ಪಡೆದುಕೊಳ್ಳಲು ಭಾರತದ ಬಳಿ ಮೂಲಭೂತ ಸೌಕರ್ಯಗಳಾಗಲಿ ತಂತ್ರಜ್ಞಾನಗಳಾಗಲಿ ಇರಲಿಲ್ಲ. ಅದರೊಡನೆ ಭವಿಷ್ಯದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆ ನಡೆಸುವ ಕುರಿತು ಯಾವುದೇ ದೀರ್ಘಾವಧಿಯ ಯೋಜನೆಗಳು ಭಾರತದ ಬಳಿ ಇರಲಿಲ್ಲ. ಇದರ ಪರಿಣಾಮವಾಗಿ ರಾಕೇಶ್ ಶರ್ಮಾ ಸಾಧನೆ ಕೇವಲ ಒಂದು ಬಾರಿಯ ಯೋಜನೆಯಾಗಿ ಉಳಿದು ಆ ನಂತರ ಯಾವುದೇ ಯೋಜನೆಗಳು ನಡೆಯಲಿಲ್ಲ. ಕಾಲಕ್ರಮೇಣ ಇಸ್ರೋ ಜಗತ್ತಿನ ಅತ್ಯುನ್ನತ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆದಿದ್ದು ಹಲವಾರು ಅತ್ಯಾಧುನಿಕ ಯೋಜನೆಗಳನ್ನು ನಿರ್ವಹಿಸಿದೆ. ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಇಸ್ರೋ ಸಾಧಿಸಲು ಬಾಕಿಯಾಗಿರುವ ಮಹತ್ವದ ಗುರಿಗಳಲ್ಲಿ ಒಂದಾಗಿದೆ. ಶುಕ್ಲಾರ ಯೋಜನೆ ಇದನ್ನ ಸಾಧಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ. ಶುಕ್ಲಾ ಅನುಭವ ಹಾಗಾದ್ರೆ ಹೇಗೆ ಗಗನಯಾನಕ್ಕೆ ನೆರವಾಗಲಿದೆ ಅಂತ ನೋಡೋದಾದ್ರೆ, ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗಳು ಬಹಳ ಕಷ್ಟಕರವಾಗಿದ್ದು ಮೊದಲನೇ ಬಾರಿಗಂತೂ ಅದು ಇನ್ನಷ್ಟು ಕಠಿಣವಾಗಿರಲಿದೆ. ಮಾನವ ಜೀವಗಳನ್ನು ರಕ್ಷಿಸುವ ಸಲುವಾಗಿ ಹಲವಾರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇರುವುದರಿಂದ ಇದು ಮಾನವ ರಹಿತ ಬಾಹ್ಯಾಕಾಶ ಯೋಜನೆಗಳಿಗೆ ಹೋಲಿಸಿದ್ರೆ ಹೆಚ್ಚು ಸಂಕೀರ್ಣವಾಗಿರುತ್ತೆ. ಇದು ಗಗನಯಾನ ಯೋಜನೆಯಲ್ಲಿ ಇಸ್ರೋ ಎದುರಿಸ್ತಾ ಇರುವ ದೊಡ್ಡ ಸವಾಲು. ಗಗನಯಾನ ಯೋಜನೆಯನ್ನ ಸುರಕ್ಷಿತಗೊಳಿಸುವ ಮತ್ತು ಅಪಾಯವನ್ನ ಕಡಿಮೆಗೊಳಿಸುವ ಯಾವುದೇ ಹೆಚ್ಚುವರಿ ಮಾಹಿತಿ ಅಥವಾ ನೆರವು ಭಾರತಕ್ಕೆ ಅಮೂಲ್ಯ. ಅದರಿಂದಲೇ ಆಕ್ಸಿಯಂ 4 ಯೋಜನೆಯಲ್ಲಿ ಶುಭಾಂಶು ಶುಕ್ಲಾ ಪಾತ್ರ ಭಾರತಕ್ಕೆ ಮುಖ್ಯ. ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಲ್ಲಿ ನೈಜ ಅನುಭವ ಗಳಿಸಲಿದ್ದು ಇದು ಭಾರತದ ಗಗನಯಾನ ಯೋಜನೆಯ ನೆರವಿಗೆ ಬರಲಿದೆ. ಆಕ್ಸಿಯಂ 4 ಯೋಜನಾ ಪೈಲಟ್ ಆಗಿರುವ ಶುಭಾಂಶು ಶುಕ್ಲಾ ಈ ಯೋಜನೆಯಲ್ಲಿ ಹಲವಾರು ಪ್ರಯೋಜನಕಾರಿ ವಿಚಾರಗಳನ್ನ ತಿಳಿದುಕೊಳ್ಳಲಿದ್ದಾರೆ. ಇವುಗಳನ್ನ ಭಾರತ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಬಳಸಬಹುದು. ಬಾಹ್ಯಾಕಾಶ ನೌಕೆ ಬಹುಮಟ್ಟಿಗೆ ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸಿದ್ರೂ ಅದಕ್ಕೆ ಮಾನವರ ನೆರವಿನ ಅವಶ್ಯಕತೆ ಇರುತ್ತೆ. ಬಾಹ್ಯಾಕಾಶ ನಿಲ್ದಾಣದ ಯಾತ್ರೆ ಯಾವುದೇ ನೇರ ಪಥದಲ್ಲಿ ಸಾಗುವುದಿಲ್ಲ. ಬಾಹ್ಯಾಕಾಶದಲ್ಲಿ ನಿರಂತರವಾಗಿ ಚಲಿಸ್ತಾ ಇರುವ ISS ಅನ್ನ ತಲುಪಲು ಬಾಹ್ಯಾಕಾಶ ನೌಕೆ ಒಂದು ಕುಶಲ ಮಾರ್ಗವನ್ನ ಅನುಸರಿಸಬೇಕಾಗುತ್ತೆ. ಈ ಪ್ರಯಾಣದಲ್ಲಿ ಪೈಲಟ್ ಹಲವಾರು ನಿರ್ಧಾರಗಳನ್ನ ಕೈಗೊಂಡು ಬಾಹ್ಯಾಕಾಶ ನೌಕೆಯನ್ನ ಅದರ ಗುರಿಯತ್ತ ಸುರಕ್ಷಿತವಾಗಿ ಸಾಗಿಸಬೇಕು. ಗಗನಯಾನ ಯೋಜನೆಯ ಮೂಲಕ ಬಾಹ್ಯಾಕಾಶಕ್ಕೆ ತೆರಳುವ ಇತರ ಭಾರತೀಯ ಗಗನಯಾತ್ರಿಗಳಿಗೂ ಇಂತಹ ಅನುಭವ ಅತ್ಯಂತ ಮುಖ್ಯ. ತರಬೇತಿ ಅಥವಾ ಕಂಪ್ಯೂಟರ್ ಸಿಮ್ಯುಲೇಷನ್ ಮೂಲಕ ನಡೆಸುವ ಅಭ್ಯಾಸ ಬಾಹ್ಯಾಕಾಶದ ನೇರ ಅನುಭವಕ್ಕೆ ಸಮನಾಗದು. ಇಲ್ಲಿಯ ತನಕ ರಾಕೇಶ್ ಶರ್ಮಾ ಒಬ್ಬರೇ ಬಾಹ್ಯಾಕಾಶಕ್ಕೆ ತೆರಳಿದ ಭಾರತೀಯನಾಗಿದ್ದು 41 ವರ್ಷಗಳ ಹಿಂದಿನ ತಂತ್ರಜ್ಞಾನ ಬಹಳಷ್ಟು ಭಿನ್ನವಾಗಿತ್ತು. ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗಳನ್ನು ಹೊಂದಿರುವ ದೇಶಗಳಲ್ಲಿ ಗಗನಯಾತ್ರಿಗಳು ಭವಿಷ್ಯದ ತಂಡಗಳೊಡನೆ ತಮ್ಮ ಅನುಭವ ಜ್ಞಾನ ಹಂಚಿಕೊಳ್ತಾರೆ. ಇದು ಬಹಳಷ್ಟು ಪ್ರಯೋಜನಕಾರಿ. ಭಾರತ ಇದೇ ರೀತಿಯಲ್ಲಿ ಪ್ರಯೋಜನ ಪಡೆದುಕೊಳ್ಳುತ್ತೆ. ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲನೇ ಭಾರತೀಯ ಎನಿಸಲಿದ್ದಾರೆ. ಅವರು ವಾಸ್ತವವಾಗಿ ಬಾಹ್ಯಾಕಾಶ ನಿಲ್ದಾಣ ಹೇಗೆ ಕಾರ್ಯನಿರ್ವಹಿಸುತ್ತೆ ಎನ್ನುವುದನ್ನ ಗಮನಿಸುವ ಅವಕಾಶವನ್ನ ಪಡೆದುಕೊಳ್ಳಲಿದ್ದಾರೆ. ಗಗನಯಾನ ಯೋಜನೆಯ ಬಳಿಕ ಇಸ್ರೋದ ಮುಂದಿನ ದೊಡ್ಡ ಗುರಿ ತನ್ನದೇ ಆದ ಬಾಹ್ಯಾಕಾಶ ಸಂಬಂಧಿಸಿದ್ದು. ಇನ್ನು ಉಳಿದದ್ದು ಹೊಸ ತಂತ್ರಜ್ಞಾನಗಳನ್ನ ಪರೀಕ್ಷಿಸುವತ್ತ ಗಮನ ಹರಿಸುತ್ತೆ. ಹೌದು,
ಶುಭಾಂಶು ಶುಕ್ಲಾ ಅವರ ಬಾಹ್ಯಾಕಾಶ ಯಾನ ಕೇವಲ ಆರಂಭ ಆಗಿದ್ದು, ಇದು ಕ್ರಮೇಣ 2040ರಲ್ಲಿ ಭಾರತ ಉದ್ದೇಶಿಸಿರುವ ಮಾನವ ಸಹಿತ ಚಂದ್ರಯಾನಕ್ಕೆ ಹಾದಿ ಮಾಡಿಕೊಡಲಿದೆ. ಆದರೆ ಅಲ್ಲಿಗೆ ತಲುಪುವ ಮುನ್ನ ಭಾರತ ಬಾಹ್ಯಾಕಾಶ ಚಟುವಟಿಕೆಗಳಿಗೆ ಬೇಕಾದ ಬೆಂಬಲ ವ್ಯವಸ್ಥೆಗಳ ಅಭಿವೃದ್ಧಿ ನಡೆಸಬೇಕಾಗಿದೆ. ಇದರಲ್ಲಿ ಖಾಸಗಿ ಸಂಸ್ಥೆಗಳನ್ನ ಒಳಗೊಳ್ಳೋದು ಸೇರಿದೆ. ಮಾತ್ರವಲ್ಲ, ಬಾಹ್ಯಾಕಾಶ ಆರ್ಥಿಕತೆಗೆ ಉತ್ತೇಜನ ಮತ್ತು ಯುವ ಮನಸ್ಸುಗಳಿಗೆ ಇದು ಸ್ಫೂರ್ತಿದಾಯಕ ವಿಚಾರ ಅಂದ್ರೆ ತಪ್ಪಾಗುವುದಿಲ್ಲ. ಮಾತ್ರವಲ್ಲ, ಇದು ಭಾರತ ಬೆಳೀತಾ ಇರುವ ಬಾಹ್ಯಾಕಾಶ ಉದ್ಯಮಕ್ಕೆ ಯುವ ಪ್ರತಿಭೆಗಳ ಹೊಸ ಅಲೆಯನ್ನ ತರಬಲ್ಲದು.